ಮಿತ್ರರೇ ನಮಸ್ಕಾರ. ಮಿತ್ರರೇ, ಜಮ್ಮು ಕಾಶ್ಮೀರದಲ್ಲಿ ದೌರ್ಭಾಗ್ಯಪೂರ್ಣವಾದಂತಹ ಒಂದು ಘಟನೆ ನಡೆದಿದೆ. ಪ್ರವಾಸಿಗರ ಮೇಲೆ ಉಗ್ರರು ನಿರ್ದಯವಾಗಿ ಗುಂಡಿನ ದಾಳಿಯನ್ನು ಮಾಡಿದ್ದಾರೆ. ಈ ಘಟನೆಯಲ್ಲಿ ಈವರೆಗೆ 27 ಮಂದಿ ಅಸುನೀಗಿದ್ದಾರೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಈ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗಬಹುದು. ಪೆಹಲ್ಗಾಂವ್ನಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದ್ದು ಇಡೀ ದೇಶವನ್ನು ಬೆಚ್ಚಿ ಬೀಳಿಸಿದೆ. ಲಷ್ಕರ್ ಬೆಂಬಲಿತ ಉಗ್ರ ಸಂಘಟನೆಯೊಂದು ಈ ದಾಳಿಯ ಹೊಣೆಯನ್ನು ಹೊತ್ತುಕೊಂಡಿದೆ. ಇನ್ನೊಂದು ಕಡೆಯಲ್ಲಿ ಈ ಘಟನೆಯಲ್ಲಿ ಕರ್ನಾಟಕದ ಪ್ರವಾಸಿಗರು ಕೂಡ ಅಸುನೀಗಿದ್ದಾರೆ. ಈಗಾಗಲೇ ಕರ್ನಾಟಕ ಸರ್ಕಾರ ಜಮ್ಮು ಕಾಶ್ಮೀರದಲ್ಲಿ ಉಳಿದಿರುವಂತಹ ಕನ್ನಡಿಗರನ್ನು ವಾಪಸ್ ಕರೆತರೋದಕ್ಕೆ ಅಧಿಕಾರಿಯನ್ನು ಕೂಡ ನೇಮಕ ಮಾಡಿದೆ. ಬಹಳ ಒಂದು ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಪೆಹಲ್ಗಾಂವ್ನಲ್ಲಿ ಆದಂತಹ ಈ ಘಟನೆಯ ಇಂಚಿಂಚು ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಇತ್ತೀಚಿನ ದಿನಗಳಲ್ಲಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ರೀಲ್ಸನ್ನು ನೋಡಿದ್ರೂ ಕೂಡ ಅಲ್ಲಿ ಜಮ್ಮು ಕಾಶ್ಮೀರದ ಟೂರಿಸಂನ ಬಗ್ಗೆ ಸಾಕಷ್ಟು ರೀಲ್ಸ್ಗಳು ಓಡಾಡ್ತಾ ಇದ್ವು. ಅಲ್ಲಿನ ಟುಲಿಪ್ ಗಾರ್ಡನ್ ಇರಬಹುದು, ಅಲ್ಲಿನ ಹಾರ್ಸ್ ರೈಡಿಂಗ್ ಇರಬಹುದು, ಎಲ್ಲವೂ ಕೂಡ ಪ್ರವಾಸಿಗರನ್ನ ಕೈ ಬೀಸಿ ಕರೀತಾ ಇತ್ತು. ಹೋಗಿ ಬಂದ ಕೆಲವರಂತೂ ಹೇಳ್ತಾ ಇದ್ರು, ನಾವು ಸ್ವಿಟ್ಜರ್ಲ್ಯಾಂಡ್ಗೆ ಹೋಗೋದೇ ಬೇಕಾಗಿಲ್ಲ, ಜಮ್ಮು ಕಾಶ್ಮೀರ ಅದಕ್ಕಿಂತ ಅದ್ಭುತವಾಗಿದೆ. ಇಷ್ಟು ದಿನ ಭಾರತದಲ್ಲಿ ಇಂತಹ ಅದ್ಭುತವಾದಂತಹ ಪ್ಲೇಸ್ಗಳಿದಾವೆ ಅಂತ ನಮಗೆ ಗೊತ್ತೇ ಇರಲಿಲ್ಲ. ಅಷ್ಟು ಅದ್ಭುತವಾಗಿದೆ ಜಮ್ಮು ಕಾಶ್ಮೀರ ಅಂತ ಹೋಗಿ ಬಂದವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳನ್ನು ಮಾಡ್ತಾ ಇದ್ರು. ಅಂದರೆ ಜಮ್ಮು ಕಾಶ್ಮೀರದ ಬಗ್ಗೆ ಈ ರೀತಿಯಾದಂತಹ ಪ್ರಚಾರಗಳು ನಡೀತಾ ಇದ್ವು. ಇದರ ಹಿನ್ನೆಲೆಯಲ್ಲೇ ಜಮ್ಮು ಕಾಶ್ಮೀರಕ್ಕೆ ಟೂರಿಸ್ಟ್ಗಳು ಬರುವಂತಹ ಸಂಖ್ಯೆಯೂ ಕೂಡ ವಿಪರೀತವಾಗಿ ಜಾಸ್ತಿ ಆಗಿತ್ತು. ಆದರೆ ಇದು ಉಗ್ರರ ಕಣ್ಣನ್ನು ಕೆಂಪಗಾಗಿಸಿತ್ತು. ಅದು ಇವತ್ತಿನ ಘಟನೆಯಲ್ಲಿ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇವತ್ತಾಗಿದ್ದೇನು ಕೇಳಿದ್ರೆ, ಜಮ್ಮು ಕಾಶ್ಮೀರದಲ್ಲೇ ಅತ್ಯಂತ ಸುಂದರವಾದಂತಹ ರಮ್ಯ ಮನೋಹರವಾಗಿರುವಂತಹ ತಾಣ ಅಂತಂದರೆ ಅದು ಪೆಹಲ್ಗಾಂವ್. ಪೆಹಲ್ಗಾಂವ್ಗೆ ಸಾಕಷ್ಟು ಜನ ಬರ್ತಾರೆ. ಜಮ್ಮು ಕಾಶ್ಮೀರಕ್ಕೆ ಹೋದ್ರು ಅಂತಂದರೆ ಪೆಹಲ್ಗಾಂವ್ಗೆ ಹೋಗದೆ ಯಾರೂ ವಾಪಸ್ ಬರೋದೇ ಇಲ್ಲ. ಅಷ್ಟು ಸುಂದರವಾದಂತಹ ತಾಣ. ಅದನ್ನು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಲೇ ಕರೆಯಲಾಗುತ್ತೆ. ಅಲ್ಲಿ ಮಿತ್ರರೇ, ಹುಲ್ಲು ಹಾಸಿನ ಮೇಲೆ ಕುದುರೆ ರೈಡಿಂಗ್ ಮಾಡೋದಿದೆಯಲ್ಲ, ಅದು ಸಿಕ್ಕಾಪಟ್ಟೆ ಫೇಮಸ್. ಪ್ರವಾಸಿಗರು ಅದನ್ನು ಬಹಳ ಇಷ್ಟಪಡ್ತಾರೆ. ಈಗ ಸೀಸನ್ ಆಗಿರೋದ್ರಿಂದ ಪೆಹಲ್ಗಾಂವ್ ಬಹಳ ರಶ್ ಇದೆ. ಒಂದು ಡೇಟಾದ ಪ್ರಕಾರ ಈಗ ಮಾಧ್ಯಮಗಳು ವರದಿ ಮಾಡ್ತಿರುವಂತೆ ಕಳೆದ 3-4 ದಿನಗಳಿಂದ ಪೆಹಲ್ಗಾಂವ್ನಲ್ಲಿ ಒಂದೇ ಒಂದು ರೂಮ್ ಕೂಡ ಖಾಲಿ ಉಳಿದಿಲ್ಲ. ಎಲ್ಲ ಹೋಟೆಲ್ಗಳು ಕೂಡ ಬುಕ್ ಆಗಿದ್ವು. ಅಷ್ಟು ಜನ ಪ್ರವಾಸಿಗರು ಈ ಪೆಹಲ್ಗಾಂವ್ಗೆ ಬಂದಿದ್ರು. ಮಿತ್ರರೇ, ಇದನ್ನೇ ಉಗ್ರರು ಟಾರ್ಗೆಟ್ ಮಾಡಿದ್ರು. ಪ್ರವಾಸಿಗರು ಹೆಚ್ಚಿರುವಂತಹ ಈ ಸಂದರ್ಭದಲ್ಲೇ ದಾಳಿಯನ್ನ ನಡೆಸುವಂತಹದ್ದು ಅವರ ಯೋಜನೆಯ ಒಂದು ಭಾಗ ಆಗಿತ್ತು. ಇವತ್ತಾಗಿದ್ದೇನು ಕೇಳಿದ್ರೆ, ಮಧ್ಯಾಹ್ನ ಸರಿಸುಮಾರು 3 ಗಂಟೆ ವೇಳೆಗೆ ಪೆಹಲ್ಗಾಂವ್ನ ಹಾರ್ಸ್ ರೈಡಿಂಗ್ ನಡೆಯುವಂತಹ ಈ ಹುಲ್ಲುಗಾವಲು ಇದೆಯಲ್ಲ, ಆ ಪ್ರದೇಶಕ್ಕೆ 3 ಜನ ಉಗ್ರಗಾಮಿಗಳು ಬರ್ತಾರೆ. ಅವರೆಲ್ಲರೂ ಕೂಡ ಸೇನಾ ಸಮವಸ್ತ್ರವನ್ನು ಧರಿಸಿರ್ತಾರೆ. ಅವರು ಸೇನಾ ಸಮವಸ್ತ್ರದಲ್ಲಿದ್ದ ಕಾರಣದಿಂದಾಗಿ ಅಲ್ಲಿದ್ದಂತಹ ಪ್ರವಾಸಿಗರು ಯಾರೂ ಕೂಡ ಹೆದರ್ಕೊಂಡಿಲ್ಲ. ಯಾಕಂದ್ರೆ ಅವರಿಗೆ ಮನಸ್ಸಿನಲ್ಲೂ ಕೂಡ ಅವರು ಯೋಚನೆ ಮಾಡಿರಲಿಲ್ಲ, ಇಲ್ಲಿ ಉಗ್ರಗಾಮಿಗಳು ಬರ್ತಾರೆ, ಈ ರೀತಿಯಾಗಿ ಬರ್ತಾರೆ, ಅದು ಯಾವುದು ಕೂಡ ಅರಿವೇ ಇರೋದಿಲ್ಲ. ಬಂದವರು ಎಲ್ಲರನ್ನ ಮಾತನಾಡಿಸೋದಕ್ಕೆ ಶುರು ಮಾಡ್ತಾರೆ. ಹೆಸರು ಕೇಳ್ತಾರೆ, ID ಕಾರ್ಡ್ ಅನ್ನ ಕೇಳ್ತಾರೆ, ಒಂದಷ್ಟು ಜನರ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಅದಾದ ಬಳಿಕ ಅಲ್ಲಿರುವಂತಹದ್ದೆಲ್ಲರೂ ಹಿಂದೂಗಳು ಅಂತ ಕನ್ಫರ್ಮ್ ಆಗ್ತಿದ್ದ ಹಾಗೆ ಮನ ಬಂದಂತೆ ಗುಂಡಿನ ದಾಳಿಯನ್ನು ಆರಂಭಿಸ್ತಾರೆ. ಹೀಗಂತ ಹೇಳಿರುವಂತಹದ್ದು ಆ ದಾಳಿಯಲ್ಲಿ ಬಚಾವಾಗಿ ಬಂದಿರುವಂತಹ ಓರ್ವ ಮಹಿಳೆ. ಇದ್ರ ಬಗ್ಗೆ ಸಾಕಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇದ್ದಾವೆ. ಹೆದರ್ಕೊಂಡು ಸೈನಿಕರ ಬಳಿಗೆ ಓಡಿ ಬಂದಂತಹ ಕೆಲ ಮಹಿಳೆಯರು ಗಾಬರಿಯಿಂದ ಹೇಳ್ತಾ ಇದ್ದಾರೆ, ನನ್ನ ಪಕ್ಕದಲ್ಲಿ ಬಂದು ಹೆಸರು ಕೇಳಿದ್ರು, ಹಿಂದೂ ಹೆಸರು ಹೇಳ್ತಿದ್ದಂತೆ ಮುಲಾಜಿಲ್ಲದೆ ಗುಂಡಿಟ್ಟು ನನ್ನ ಪತಿಯನ್ನ ಕೊಂದು ಹಾಕಿದ್ರು, ಬನ್ನಿ ಕಾಪಾಡಿ, ಕಿರ್ಚಾಡ್ತಾ ಇದ್ದಾರೆ, ಅರಚಾಡ್ತಾ ಇದ್ದಾರೆ. ಬಹಳ ಭೀಕರವಾದಂತಹ ದೃಶ್ಯ ಆ ವಿಡಿಯೋಗಳಲ್ಲಿ ಕಂಡು ಬರ್ತಾ ಇದೆ. ಉಗ್ರಗಾಮಿಗಳು ಮನಸೋ ಇಚ್ಛೆ ಈ ದಾಳಿ ಮಾಡಿದ್ರಿಂದಾಗಿ ಬರೋಬ್ಬರಿ 27 ಮಂದಿ ಈವರೆಗೆ, ಅಂದ್ರೆ ನಾನು ಈ ವಿಡಿಯೋ ರೆಕಾರ್ಡ್ ಮಾಡುವ ವೇಳೆಗೆ ಪ್ರಾಣತ್ಯಾಗ ಮಾಡಿದ್ದಾರೆ ಎನ್ನುವಂಥ ಸುದ್ದಿ ಬರ್ತಾ ಇದೆ. ಮಿತ್ರರೇ, ಈ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗಬಹುದು. ಯಾಕೆಂದರೆ ಸಾಕಷ್ಟು ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ, ಚಿಕಿತ್ಸೆ ಕೊಡಲಾಗ್ತಾ ಇದೆ. ವೈದ್ಯಕೀಯ ಮಾಹಿತಿಯ ಪ್ರಕಾರ ಕೆಲವರ ಸ್ಥಿತಿ ಚಿಂತಾಜನಕವಾಗಿದೆ, ಗಂಭೀರ ಸ್ವರೂಪದಲ್ಲಿ ಗುಂಡು ತಾಗಿದೆ. ಇನ್ನು ಪೆಹಲ್ಗಾಂವ್ ಇದೆಯಲ್ಲ, ಅದು ಗುಡ್ಡಗಾಡು ಪ್ರದೇಶ. ಹೀಗಾಗಿ ಮೇಲಿನಿಂದ ಗುಂಡಿನ ಸದ್ದು ಕೇಳುತ್ತಿದ್ದಂತೆ ಅನೇಕರು ಪ್ರಾಣ ಭಯದಿಂದ ದಿಕ್ಕಾಪಾಲಾಗಿ ಓಡಿದ್ದಾರೆ. ಆ ಸಂದರ್ಭದಲ್ಲಿ ಹಳ್ಳ ಕೊಳ್ಳಗಳಿಗೆ ಬಿದ್ದು ಅನೇಕರು ಗಾಯಗೊಂಡಿದ್ದಾರೆ. ಅವರನ್ನು ಕೂಡ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಒಟ್ಟಿನಲ್ಲಿ ಉಗ್ರರು ಪೈಶಾಚಿಕ ಕೃತ್ಯವನ್ನು ಮೆರೆದಿದ್ದಾರೆ. ಯಾವಾಗ ಈ ಘಟನೆ ಆಯಿತೋ ಆ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸೌದಿ ಅರೇಬಿಯಾ ಪ್ರವಾಸದಲ್ಲಿದ್ದಾರೆ. ಹೀಗಾಗಿ ಅವರು ತಕ್ಷಣ ಅಮಿತ್ ಶಾ ಅವರಿಗೆ ಕರೆ ಮಾಡಿ ಇಮಿಡಿಯೇಟ್ ಆಗಿ ಜಮ್ಮು ಕಾಶ್ಮೀರಕ್ಕೆ ತೆರಳೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ರು. ಅಮಿತ್ ಶಾ ದೆಹಲಿಯಲ್ಲಿರುವಾಗಲೇ ಒಂದು ಮೀಟಿಂಗ್ ಅನ್ನು ಮಾಡಿ, ಅಂದರೆ ಜಮ್ಮು ಕಾಶ್ಮೀರದ ರಕ್ಷಣಾ ಸಿಬ್ಬಂದಿಗಳ ಜೊತೆಗೆ ಒಂದು ಸಭೆಯನ್ನು ಮಾಡಿ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಬಳಿಕ ಜಮ್ಮು ಕಾಶ್ಮೀರಕ್ಕೆ ಬಂದಿಳಿದಿದ್ದಾರೆ. ಈಗ ಅಲ್ಲಿ ಪರಿಸ್ಥಿತಿ ಅವಲೋಕಿಸುವ ಕೆಲಸವನ್ನ ಖುದ್ದು ಅಮಿತ್ ಶಾ ಅವರೇ ಮಾಡ್ತಾ ಇದ್ದಾರೆ. ಇದರ ನಡುವೆ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಮತ್ತು ಉಪಮುಖ್ಯಮಂತ್ರಿ ಎಲ್ಲರೂ ಕೂಡ ಈ ಘಟನೆಯನ್ನು ಖಂಡಿಸಿದ್ದಾರೆ. ಇದು ಅವಮಾನಕಾರಿಯಾದಂತಹ ಕೃತ್ಯ ಅಂತ ಒಮರ್ ಅಬ್ದುಲ್ಲಾ ಹೇಳಿದ್ರೆ, ಇನ್ನೊಂದು ಕಡೆ ಅಲ್ಲಿನ ಉಪಮುಖ್ಯಮಂತ್ರಿ ಈ ರೀತಿಯ ಘಟನೆಗಳಿಂದಾಗಿ ಹಿಂದೂಸ್ತಾನದ ಸರ್ಕಾರವನ್ನಾಗಿರಬಹುದು ಅಥವಾ ಜಮ್ಮು ಕಾಶ್ಮೀರದ ಸರ್ಕಾರವನ್ನಾಗಿರಬಹುದು ಹೆದರಿಸೋದಕ್ಕೆ ಸಾಧ್ಯ ಇಲ್ಲ ಹೀಗಂತ ಹೇಳಿದ್ದಾರೆ. ಇನ್ನೊಂದು ಕಡೆಯಲ್ಲಿ ನರೇಂದ್ರ ಮೋದಿ ಅವರು ಈ ಬಗ್ಗೆ ಟ್ವೀಟ್ ಮಾಡಿ, ಯಾರನ್ನೂ ಬಿಡುವ ಪ್ರಶ್ನೆಯೇ ಇಲ್ಲ, ನಾವು ಈ ಬಗ್ಗೆ ಕಠಿಣ ಕ್ರಮಗಳನ್ನು ಕೈಗೊಳ್ತೀವಿ, ಯಾರೆಲ್ಲ ಗಾಯಗೊಂಡಿದ್ದಾರೋ ಅವರು ಆದಷ್ಟು ಶೀಘ್ರವಾಗಿ ಗುಣಮುಖರಾಗಲಿ ಅಂತ ಅವರು ಹಾರೈಸಿದ್ದಾರೆ. ಸದ್ಯ ಈ ಇಡೀ ಉಗ್ರ ದಾಳಿಯನ್ನ ಲಷ್ಕರ್ ಬೆಂಬಲಿತ ದಿ ರೆಸಿಸ್ಟೆಂಟ್ ಫ್ರಂಟ್ ಅನ್ನುವಂತಹ ಉಗ್ರ ಸಂಘಟನೆ ದಾಳಿಯ ಹೊಣೆಯನ್ನು ಹೊತ್ತುಕೊಂಡಿದೆ. ಮಿತ್ರರೇ, ಈಗಾಗಲೇ ಇದರ ಸಂಪೂರ್ಣ ತನಿಖೆಯನ್ನು NIAಗೆ ವಹಿಸಲಾಗಿದೆ. NIA ಟೀಮ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಥವಾ ಕೆಲವೇ ಗಂಟೆಗಳಲ್ಲಿ ಅಲ್ಲಿಗೆ ರೀಚ್ ಆಗುತ್ತೆ. ಇದರ ಜೊತೆಗೆ ಆ ಇಡೀ ಏರಿಯಾದಲ್ಲಿ ಸರ್ಚಿಂಗ್ ಆಪರೇಷನ್ ಅನ್ನು ಕೈಗೊಳ್ಳಲಾಗಿದೆ. ಜೊತೆಗೆ ಪೆಹಲ್ಗಾಂವ್ನಲ್ಲಿ ಉಳಿದುಕೊಂಡು
ಉಳಿದುಕೊಂಡಿದ್ದಂತಹ ಎಲ್ಲ ಪ್ರವಾಸಿಗರನ್ನು ಕೂಡ ಈಗಾಗಲೇ ಭದ್ರತಾ ಸಿಬ್ಬಂದಿಗಳ ಎಸ್ಕಾರ್ಟ್ನೊಂದಿಗೆ ಬೇರೆ ಬೇರೆ ಸುರಕ್ಷಿತ ಸ್ಥಳಗಳಿಗೆ ರವಾನೆ ಮಾಡಲಾಗ್ತಾ ಇದೆ. ಜೊತೆಗೆ ಜಮ್ಮು ಕಾಶ್ಮೀರದ ಇತರೆ ಪ್ರವಾಸಿ ತಾಣಗಳನ್ನು ಕೂಡ ಸದ್ಯದ ಮಟ್ಟಿಗೆ ಮುಚ್ಚಲಾಗಿದೆ. ಅಲ್ಲಿರುವಂತಹ ಪ್ರವಾಸಿಗರನ್ನು ಕೂಡ ಸುರಕ್ಷಿತ ಸ್ಥಳಗಳಿಗೆ ರವಾನಿಸುವಂತಹ ಕೆಲಸ ಆಗ್ತಾ ಇದೆ. ಮಿತ್ರರೇ, ಈ ಘಟನೆಯ ಬಗ್ಗೆ ಒಂದಷ್ಟು ಅನುಮಾನಗಳು ಈಗಾಗಲೇ ಸೃಷ್ಟಿಯಾಗ್ತಾ ಇದೆ. ನಿಮಗೆ ಇತ್ತೀಚೆಗೆ ಒಂದು ವಿಡಿಯೋ ಮಾಡಿ ತಿಳಿಸಿದ್ದೆ. ಪಾಕಿಸ್ತಾನದ ಆರ್ಮಿ ಮುಖ್ಯಸ್ಥ ಭಾರತದ ಹಿಂದೂಗಳ ಬಗ್ಗೆ ಮಾತನಾಡಿದ್ದ. ಜೊತೆಗೆ ಕಾಶ್ಮೀರ ಏನಿದೆ ಇದು ನಮ್ಮ ಗಂಟಲು ಅಂತ ಆತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಇವತ್ತಲ್ಲ ನಾಳೆ ಅದನ್ನು ನಾವು ಪಾಕಿಸ್ತಾನಕ್ಕೆ ಸೇರಿಸ್ತೀವಿ. ಹಿಂದೂಸ್ತಾನದ 13 ಮಿಲಿಯನ್ ಸೈನಿಕರು ನಮ್ಮನ್ನು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಹೀಗೆಲ್ಲ ಬಡಾಯಿ ಕೊಚ್ಕೊಂಡಿದ್ದ. ಮಿತ್ರರೇ, ಅದಾದಂತಹ ಕೆಲವೇ ದಿನಗಳಲ್ಲಿ ಈ ದಾಳಿ ನಡೆದಿದೆ. ಅಂದ್ರೆ ಈ ಉಗ್ರ ಕೃತ್ಯದ ಹಿಂದೆ ಪಾಕಿಸ್ತಾನದ ಕೈವಾಡದ ಬಗ್ಗೆಯೂ ಕೂಡ ಈಗಾಗಲೇ ಶಂಕೆ ವ್ಯಕ್ತವಾಗ್ತಾ ಇದೆ. ಎನ್ಐಎ ತನಿಖೆಯಲ್ಲಿ ಎಲ್ಲವೂ ಕೂಡ ಬೆಳಕಿಗೆ ಬರುತ್ತೆ. ಆದ್ರೆ ಅದೇನೇ ಇರಲಿ, ಪುಲ್ವಾಮಾ ದಾಳಿ ಆದ ಬಳಿಕ ಇದು ಅತ್ಯಂತ ಭೀಕರವಾದಂತಹ ಉಗ್ರ ದಾಳಿ. ಇಷ್ಟು ದಿನ ಜಮ್ಮು ಕಾಶ್ಮೀರದಲ್ಲಿ ಉಗ್ರರು ಏನ್ ಮಾಡ್ತಾ ಇದ್ರು? ಸೇನೆಯನ್ನ ಗುರಿಯಾಗಿಸ್ತಾ ಇದ್ರು, ಸ್ಥಳೀಯ ಪೊಲೀಸರನ್ನ ಗುರಿಯಾಗಿಸ್ತಾ ಇದ್ರು, ಸರ್ಕಾರಿ ಸಿಬ್ಬಂದಿಗಳನ್ನ ಗುರಿಯಾಗಿಸ್ತಾ ಇದ್ರು. ಆದ್ರೆ ಈಗ ನೇರವಾಗಿ ಪ್ರವಾಸಿಗರನ್ನೇ ಗುರಿಯಾಗಿಸಿ ದಾಳಿ ಮಾಡಿದ್ದಾರೆ. ಇದರ ಉದ್ದೇಶ ಬಹಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಅದೇನು ಕೇಳಿದ್ರೆ, ಜಮ್ಮು ಕಾಶ್ಮೀರ ಇತ್ತೀಚಿನ ದಿನಗಳಲ್ಲಿ ಬಹಳ ಅಭಿವೃದ್ಧಿ ಆಗ್ತಾ ಇತ್ತು. ಜಮ್ಮು ಕಾಶ್ಮೀರಕ್ಕೆ ಪ್ರವಾಸಿಗರು ಬರುವಂತಹ ಸಂಖ್ಯೆಯು ಕೂಡ ವಿಪರೀತ ಸಂಖ್ಯೆಯಲ್ಲಿ ಜಾಸ್ತಿ ಆಗ್ಬಿಟ್ಟಿತ್ತು. ಮಿತ್ರರೇ, ಈ ವರ್ಷದ ಅಂಕಿಅಂಶದ ಪ್ರಕಾರ ಟುಲಿಪ್ ಗಾರ್ಡನ್ನ ಸೀಸನ್ ಆರಂಭವಾದ ಬಳಿಕ ಬರೋಬ್ಬರಿ 8 ಲಕ್ಷ ಮಂದಿ ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರಂತೆ. ಅಷ್ಟು ಬ್ಯುಸಿಯಾಗಿರ್ತಾ ಇತ್ತು. ಜಮ್ಮು ಕಾಶ್ಮೀರಕ್ಕೆ ಪ್ರವಾಸಿಗರ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಲೇ ಇತ್ತು. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಕಳೆದ ಕೆಲ ವರ್ಷಗಳಿಂದ ಕೇಂದ್ರ ಸರ್ಕಾರ ನಿರಂತರವಾಗಿ ಜನರಲ್ಲಿ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡುವಂತಹ ಕೆಲಸ ಮಾಡಿತ್ತು. ಜಮ್ಮು ಕಾಶ್ಮೀರ ಮೊದಲಿನಂತಿಲ್ಲ, ಕಂಪ್ಲೀಟ್ ಆಗಿ ಬದಲಾಗ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಸೇಫ್ಟಿ ಇದೆ, ಅಲ್ಲೇನು ಉಗ್ರವಾದಿಗಳ ಕೃತ್ಯ ಆಗೋದಿಲ್ಲ, ಎಲ್ಲದನ್ನ ಸೇನೆ ಕಂಟ್ರೋಲ್ಗೆ ತೆಗೆದುಕೊಂಡಿದೆ, ಅಲ್ಲಿ ಭಯೋತ್ಪಾದನಾ ಕೃತ್ಯಗಳು ಈಗ ನಡೀತಾ ಇಲ್ಲ. ಈ ರೀತಿಯ ಭಾವನೆಗಳು ಜನರಿಗೆ ಬಂದಿತ್ತು. ನಾವು ಜಮ್ಮು ಕಾಶ್ಮೀರಕ್ಕೆ ಸುರಕ್ಷಿತವಾಗಿ ಹೋಗಿ ವಾಪಸ್ ಬರಬಹುದು ಅನ್ನುವಂಥ ಭಾವನೆ ಜನರಲ್ಲಿ ಬಿಲ್ಡ್ ಆಗಿತ್ತು. ಈ ಒಂದು ನಂಬಿಕೆಯಲ್ಲೇ ಜಮ್ಮು ಕಾಶ್ಮೀರಕ್ಕೆ ಅನೇಕರು ಭೇಟಿ ಕೊಡ್ತಾ ಇದ್ರು. ಮಿತ್ರರೇ, ನನ್ನ ಫ್ರೆಂಡ್ ಸರ್ಕಲ್ ನಲ್ಲೇ ಕಳೆದ 1 ತಿಂಗಳಿನಲ್ಲಿ ಅನೇಕ ಮಂದಿ ಜಮ್ಮು ಕಾಶ್ಮೀರಕ್ಕೆ ಹೋಗಿ ಬಂದಿದ್ದಾರೆ. ಹಾಗೆ ಹೋಗಿ ಬಂದವರಿಗೆ ಕೆಲವರಿಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ. ತುಂಬಾ ಕಂಫರ್ಟ್ ಇದೆ, ಎಲ್ಲರೂ ನಮಗೆ ಫ್ರೆಂಡ್ಲಿ ಆಗಿದ್ದಾರೆ ಅಂತ ಏನಿಲ್ಲ. ಅಲ್ಲಿನ ಕೆಲ ಏರಿಯಾಗಳ ಜನ ಈಗಲೂ ಕೂಡ ನಮ್ಮನ್ನ ಹೊರಗಿನವರಂತೆ ನೋಡ್ತಾರೆ. ಭಾರತೀಯರು, ಹಿಂದೂಸ್ತಾನಿಗಳು ಅಂತ ಹೇಳಿ ಒಂದು ಡಿಸ್ಟೆನ್ಸ್ ನಿಂದಲೇ ಟ್ರೀಟ್ ಮಾಡ್ತಾರೆ. ಆದ್ರೆ ಅವರಿಗೆ ಟೂರಿಸಂ ನಿಂದ ಹಣ ಬರುವ ಕಾರಣದಿಂದಾಗಿ ಅವರು ಆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೆಲವರು ಹೇಳಿದ್ರು. ವಿಚಾರ ಏನು ಕೇಳಿದ್ರೆ, ಟೂರಿಸಂ ನಿಂದಾಗಿ ಅಲ್ಲಿನ ಜನ ಖುಷಿಯಾಗಿದ್ರು, ಜನರಿಗೆ ಹಣ ಬರ್ತಾ ಇತ್ತು. ಆದ್ರೆ ಭಯೋತ್ಪಾದಕರು ನಿದ್ದೆಗೆಟ್ಟಿದ್ರು. ಯಾಕೆಂತಂದ್ರೆ ಜಮ್ಮು ಕಾಶ್ಮೀರ ನಾರ್ಮಲ್ ಆಗ್ತಾ ಇದೆ. ಒಂದು ಕಡೆ ಚುನಾವಣೆಯನ್ನ ಭಾರತ ಸರ್ಕಾರ ಬಹಳ ಯಶಸ್ವಿಯಾಗಿ ನಡೆಸಿದೆ. ಜಮ್ಮು ಕಾಶ್ಮೀರದಲ್ಲಿ ಒಳ್ಳೆ ಪರ್ಸೆಂಟೇಜ್ ಆಫ್ ವೋಟಿಂಗ್ ಆಗಿದೆ. ಅಲ್ಲಿ ಒಂದು ಪ್ರಜಾಪ್ರಭುತ್ವ ಸರ್ಕಾರವೂ ಕೂಡ ಸ್ಥಾಪನೆ ಆಯಿತು. ಎರಡನೇದಾಗಿ ಲೋಕಸಭಾ ಚುನಾವಣೆಯೂ ಕೂಡ ಬಹಳ ಶಾಂತಿಪೂರ್ಣವಾಗಿ ನಡೆದಿತ್ತು. ಹೀಗಾಗಿ ಎಲ್ಲವೂ ಕೂಡ ನಾರ್ಮಲ್ ಆಗ್ತಾ ಇದೆ. ಟೂರಿಸಂ ಕೂಡ ಸಿಕ್ಕಾಪಟ್ಟೆ ಡೆವಲಪ್ ಆಗ್ತಾ ಇದೆ. ವಿದೇಶಿ ನೇರ ಬಂಡವಾಳ ಹೂಡಿಕೆ ಕೂಡ ಜಮ್ಮು ಕಾಶ್ಮೀರಕ್ಕೆ ಬರ್ತಾ ಇತ್ತು. ಅನೇಕ ಬ್ರಿಡ್ಜ್ಗಳನ್ನು ಜಮ್ಮು ಕಾಶ್ಮೀರದಲ್ಲಿ ಇನಾಗ್ರೇಷನ್ ಮಾಡಲಾಯಿತು. ಅನೇಕ ಟನಲ್ ಯೋಜನೆಗಳನ್ನು ಕೇಂದ್ರ ಸರ್ಕಾರ ಕೈಗೊಂಡಿದೆ. ಎಷ್ಟರ ಮಟ್ಟಿಗೆ ಕೇಂದ್ರ ಸರ್ಕಾರ ಜಮ್ಮು ಕಾಶ್ಮೀರವನ್ನು ಫೋಕಸ್ ಮಾಡ್ತಾ ಇದೆ ಅಂತಂದರೆ, ಇತ್ತೀಚೆಗೆ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಯೇ ಕೇಂದ್ರ ಸರ್ಕಾರವನ್ನು ಹೊಗಳಿದ್ರು. ನಿಮಗೆಲ್ಲ ಗೊತ್ತಿರಬಹುದು, ಜಮ್ಮು ಕಾಶ್ಮೀರದಲ್ಲಿರುವಂತಹದ್ದು ನ್ಯಾಷನಲ್ ಕಾನ್ಫರೆನ್ಸ್ನ ಓಮರ್ ಅಬ್ದುಲ್ಲಾ ಸರ್ಕಾರ. ಅವರಿಗೂ ಕೇಂದ್ರ ಸರ್ಕಾರಕ್ಕೂ ಬದ್ಧ ದ್ವೇಷ ಇದೆ, ಎಣ್ಣೆ ಸೀಗೆಕಾಯಿ. ಅಂತಹ ಓಮರ್ ಅಬ್ದುಲ್ಲಾ ಕೇಂದ್ರ ಸರ್ಕಾರ ಜಮ್ಮು ಕಾಶ್ಮೀರಕ್ಕೆ ಮಾಡ್ತಾ ಇರುವಂತಹ ಅಭಿವೃದ್ಧಿ ಕಾರ್ಯಗಳನ್ನ ಕೊಂಡಾಡಿದ್ರು. ಇದೇನನ್ನ ಸೂಚಿಸುತ್ತೆ ಅಂತಂದ್ರೆ, ಜಮ್ಮು ಕಾಶ್ಮೀರವನ್ನ ಆ ನೆಗೆಟಿವ್ ಶೇಡ್ನಿಂದ ಹೊರಗೆ ತರಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇತ್ತು. ಇದರಿಂದ ತೀವ್ರ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಂತಹ ಈ ಕುನ್ನಿ ಉಗ್ರವಾದಿಗಳು ಇವತ್ತು ಈ ಹೇಯ ಕೃತ್ಯವನ್ನು ಮಾಡಿದ್ದಾರೆ. ಮಿತ್ರರೇ, ಇದನ್ನ ಖಂಡಿಸೋದಕ್ಕೆ ಪದಗಳೇ ಇಲ್ಲ. ಯಾಕಂದ್ರೆ ಇಂತಹ ಕೃತ್ಯವನ್ನು ಮಾಡುವಂತವರು ನಾಮರ್ಧರು. ಇಲ್ಲದೆ ಹೋದ್ರೆ ಮಿತ್ರರೇ, ಪ್ರವಾಸಿಗರ ಬಳಿಯಲ್ಲಿ ಏನ್ ಶಸ್ತ್ರಾಸ್ತ್ರ ಇರುತ್ತಾ, ಅವರಿಗೂ ಜಮ್ಮು ಕಾಶ್ಮೀರಕ್ಕೂ ಏನ್ ಸಂಬಂಧ? ಕೇವಲ ಅವರನ್ನ ಹಿಂದೂಗಳು ಅನ್ನುವಂತಹ ಏಕೈಕ ಕಾರಣಕ್ಕೋಸ್ಕರವಾಗಿ ಗುರಿಯಾಗಿಸಿ ದಾಳಿ ಮಾಡಿದ್ದಾರೆ ಅಂತಂದ್ರೆ ಅವೆಂತಹ ಕುನ್ನಿಗಳಿರಬಹುದು ಅಂತ ಯೋಚನೆ ಮಾಡಿ. ಮಿತ್ರರೇ, ಈ ಘಟನೆಯ ಬಗ್ಗೆ ಸಾಕಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ. ಈಗಾಗಲೇ ಅಮಿತ್ ಶಾ ಜಮ್ಮು ಕಾಶ್ಮೀರದಲ್ಲಿ ಬೀಡು ಬಿಟ್ಟಿದ್ದಾರೆ. ಇನ್ನೇನು ಅಮರನಾಥ ಯಾತ್ರೆ ಕೂಡ ಆರಂಭವಾಗೋದಿತ್ತು. ಅಮಿತ್ ಶಾ ಈ ಹಿಂದೆಯೇ ಜಮ್ಮು ಕಾಶ್ಮೀರದ ಭದ್ರತಾ ಪಡೆಗಳ ಜೊತೆಗೆ ಒಂದು ಮೀಟಿಂಗ್ ಅನ್ನು ಮಾಡಿದ್ರು. ಅಮರನಾಥ ಯಾತ್ರೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಚ್ಚರಿಕೆ ವಹಿಸುವಂತೆ ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಆ ಮೀಟಿಂಗ್ ಆದಂತಹ 2-3 ದಿನದಲ್ಲೇ ಇಂತಹ ಘಟನೆ ನಡೆದಿದೆ. ಇನ್ನು ಈ ಘಟನೆಯನ್ನ ಕೇಂದ್ರ ಸರ್ಕಾರ ಬಹಳ ಸೀರಿಯಸ್ ಆಗಿ ಪರಿಗಣಿಸಿದೆ. ಹೀಗಾಗಿ ಈ ಬಗ್ಗೆ ಸಾಕಷ್ಟು ಡೆವಲಪ್ಮೆಂಟ್ ಆಗುತ್ತೆ. ಮುಂದಿನ ವಿಡಿಯೋಗಳಲ್ಲಿ ಆ ಬಗ್ಗೆ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಈ ಇಡೀ ದಾಳಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.